ಹಲೋ ಸ್ನೇಹಿತರೆ. ಸೊ ಇವತ್ತು ಕೊರಿಯಾಗೆ ಬಂದಿದ್ದೇನೆ ಫಸ್ಟ್ ಡೇ. ಸೊ ನಂದು ಇಂಪ್ರೆಷನ್ ಏನು ಅಂದರೆ ಹೇಗಿದೆ ಕೊರಿಯಾ ಅಂತೇಳಿ. ಸೊ ಕೊರಿಯಾ ದೇಶ ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ವಿಭಿನ್ನ ಇದೆ. ಇಲ್ಲಿ ಯೂಶ್ವಲ್ ಏನಾಗುತ್ತೆ ಅಂದರೆ ಇಂಡಿಯಾದಲ್ಲಿ ಹೆಂಗೆ ಅಂತಂದರೆ ಜಾಸ್ತಿ ಬಡ ಜನ ಮತ್ತು ಮಧ್ಯಮ ವರ್ಗದವ್ರು ಜಾಸ್ತಿ ಜನ ಇದ್ದಾರೆ. ಮೋಸ್ಟ್ಲಿ ಇಲ್ಲಿ ಹೇಗೆ ಅಂತಂದರೆ ನನಗನ್ಸಿದ ಪ್ರಕಾರ ಸೊ ಅಪ್ಪರ್ ಮಿಡಲ್ ಕ್ಲಾಸ್ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಅದಾದಮೇಲೆ ರಿಚ್ ಜಾಸ್ತಿ ಜನ ಇದ್ದಾರೆ. ಸೊ ಪೂರ್ ಪೀಪಲ್ ಇದ್ದಾರೆ, ಬಟ್ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ. ಅದು ಇನಿಷಿಯಲ್ ಇಂಪ್ರೆಷನ್ನು. ಆಲ್ಸೋ ಕೊರಿಯನ್ ಸೊಸೈಟಿ ಸ್ವಲ್ಪ ಇಟ್ ಈಸ್ ಕೈಂಡ್ ಆಫ್ ಅ ಪಾಲಿಶ್ಡ್, ಲೈಕ್ ಸಾರ್ಟ್ ಆಫ್ ಮಿರರ್ ಟು ದ ಔಟ್ಸೈಡ್ ಸೊಸೈಟಿ ಥರ. ಇಟ್ ಈಸ್ ನಾಟ್ ಲೈಕ್ ಅ ಟ್ರೂ ಟ್ರೂ ಹ್ಯೂಮನ್ಲಿ ಅಂತ ಅನಿಸುತ್ತೆ. ಅಂದರೆ ದೇ ಹ್ಯಾವ್ ಅ ಪರ್ಸ್ನಾಲಿಟಿ ಕ್ರಾಫ್ಟೆಡ್ ಟು ಫಿಟ್ ಟು ದ ಔಟ್ಸೈಡ್ ಸೊಸೈಟಿ. ಸೊ ದಟ್ ಈಸ್ ಒನ್ ಥಿಂಗ್ ಕುಡ್ ಬಿ ದೇರ್. I'm not exactly sure. This is what my impression is. Also, it is too cold here. 4 degrees Celsius ಏನೋ ಇದೆ ಅಷ್ಟೇ. It will drop to -2 degree, -6 degree ಕೂಡ ಹೋಗ್ಬೋದು. ಅದನ್ನು ಬಿಟ್ಟರೆ it feels kind of very lively. You like a lot of things to do, ಫುಡ್ಡು ಮತ್ತು ಪೀಪಲ್ಲು. ಸೊ ನೋಡ್ತಾ ಇದ್ದರೆ ತುಂಬ ಲೈವ್ಲಿ ಅನಿಸುತ್ತೆ ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ. ಸೊ ಆಲ್ಮೋಸ್ಟ್ ನನಗೆ ವಿಯೆಟ್ನಾಮ್ ಹೋದಾಗ ವಿಯೆಟ್ನಾಮ್ ವೈಬ್ಸ್ ಏನು ಬಂದಿತ್ತು, ಎಕ್ಸಾಕ್ಟ್ ಸೇಮ್ ವೈಬ್ಸ್ ಇದೆ. ವಿಯೆಟ್ನಾಮಲ್ಲಿ ಹೇಗೆ ಅನಿಸ್ತಾ ಇತ್ತು ಹಾಗೇ ಇದೆ. ಸ್ವಲ್ಪ ವಿಯೆಟ್ನಾಮ್ ಅಪ್ಗ್ರೇಡ್ ವರ್ಷನ್ನು ಕೊರಿಯಾ ಅನಿಸುತ್ತೆ. ಸೊ ಆ ಥರ. ಬಟ್ ಇಂಡಿಯನ್ ಸೊಸೈಟಿಗೆ ಇದು ಕಂಪ್ಲೀಟ್ ಡಿಫ್ರೆಂಟ್. ಪೀಪಲ್ ರೂಲ್ಸ್ ತುಂಬ ಫಾಲೋ ಮಾಡ್ತಾರೆ. ಆಮೇಲೆ ತುಂಬ ರಿಚ್ನೆಸ್ ಇದೆ. ಇವನ್ ಕಂಪ್ಲೀಟ್ ಆ್ಯಸ್ ಎ ಸೊಸೈಟಿ ಯು ಕುಡ್ ಫೀಲ್ ದ ರಿಚ್ನೆಸ್. ಮತ್ತು ಅದನ್ನು ಬಿಟ್ಟರೆ ನೀವು ನೋಡ್ಬೋದು ಶಾಪ್ಸು, ಜಾಸ್ತಿ ಎಂಟರ್ಟೈನ್ಮೆಂಟ್ ಶಾಪ್ಸ್ ಎಲ್ಲ ಇದೆ. ಕ್ಲಾತಿಂಗ್ ಐ ಥಿಂಕ್ ದೇ ಗಿವ್ ಅ ಲಾಡ್ ಆಫ್ ಪ್ರಿಫರೆನ್ಸ್. ಇಲ್ಲಿ ಜನ ಹೇಗೆ ಅಂತಂದರೆ ಒಂದು ಟ್ರೆಂಡ್ ಇದೆ. ಐದರ್ ಮೆನ್ ತುಂಬ ಬ್ಲ್ಯಾಕ್ ಜಾಕೆಟು, ವಿಮೆನ್ನು ವೈಟ್ ಜಾಕೆಟ್ ಹಾಕೊಳ್ಳೋ ಒಂದು ಟ್ರೆಂಡ್ ಅನಿಸುತ್ತೆ. ಐದರ್ ವೇ ಕೂಡ ಹಾಕ್ತಾರೆ, ಬಟ್ ರೇರ್. ಸೊ ಓವರಾಲ್ ಇಟ್ ಇಸ್ ವೆರಿ ನೈಸ್. ನೋಡಿ, ಒಂದು ಕೇಪ್ ಇದೆ, ಅದನ್ನು ತೋರಿಸ್ತೆ.